ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲ್ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ನನಗಂತೂ ಒಂದು ಡೌಟ್ ಇದೆ, ನಿಜವಾಗ್ಲೂ ಕೂಡ ಮಂಡೇ ನೈಟ್ ರಾ ಬುಕ್ ಮಾಡೋರೆ ಸ್ಮ್ಯಾಕ್ ಡೌನ್ ಕೂಡ ಬುಕ್ ಮಾಡ್ತಾ ಇದ್ದಾರಾ ಅಂತ. ಯಾಕಂದ್ರೆ ಆ ಫೀಲಿಂಗೇ ಹೇಳೋದಕ್ಕಾಗ್ತಾ ಇಲ್ಲ. ನಿಜವಾಗ್ಲೂ ನೀವೆಲ್ಲರೂ ಕೂಡ ಅನ್ಕೊಂಡಿದ್ರಿ ರೋಮನ್ ರೈನ್ಸ್ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ಮಂಡೇ ನೈಟ್ ರಾ ಆಸಮ್ ಅಂತಿದ್ಯಾ ಅಂತ. ಇವತ್ತು ರೋಮನ್ ರೈನ್ಸ್ ಅವರು ಇರಲಿಲ್ಲ, ಆದರೂ ಕೂಡ ಮಂಡೇ ನೈಟ್ ರಾ ಸಿಕ್ಕಾಪಟ್ಟೆ ಬೆಟರ್ ಆಗಿತ್ತು. ಅದಕ್ಕೆ ಮೈನ್ ರೀಸನ್ ಏನಪ್ಪ ಅಂದರೆ ಸ್ಟೋರಿ ಲೈನು. ಮಂಡೇ ನೈಟ್ ರಾ ಅಲ್ಲಿ ಆ ರೀತಿ ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ, ಬಟ್ ಸ್ಮ್ಯಾಕ್ ಡೌನ್ನಲ್ಲಿ ಸ್ಟೋರಿ ಲೈನು ಕಕ್ಕ ಮಾಡೋದಕ್ಕೆ ಹೋಗ್ತಾ ಇದೆ. ಇದೊಂದನ್ನ ಹೇಳ್ತಾ ಬನ್ನಿ ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ಏನೇನಾಯಿತು ಅಂತ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಶೋನ ಓಪನಿಂಗ್ ಅಲ್ಲಿ ನಮಗೆ ರೂಲರ್ ಒಬಾಫೆಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಒಬಾಫೆಮಿ ಅವರು ರಿಂಗಿಗೆ ಬರ್ತಾರೆ ಅಂಡ್ ಫ್ರಾನ್ಸ್ ನ ಕ್ರೌಡ್ ಒಬಾಫೆಮಿ ಅವರಿಗೆ ಅದ್ಭುತವಾದ ರಿಯಾಕ್ಷನ್ ನ ಕೊಡ್ತಾ ಇರುತ್ತೆ. ನಮ್ಮ ಒಬಾಫೆಮಿ ಅವರು ಮೊದಲನೇದಾಗಿ ರಿಂಗಿಗೆ ಬಂದು ಫ್ರಾನ್ಸ್ ಕ್ರೌಡ್ ನ ಹೊಗಳುತ್ತಾರೆ ಅಂಡ್ ಹೇಳ್ತಾರೆ, ಈಗ ಕಿಂಗ್ ಆಫ್ ದ ರಿಂಗ್ ಟೈಮು ಅಂಡ್ ನಿಜವಾಗ್ಲೂ ಈ ಒಂದು ಟೂರ್ನಮೆಂಟ್ ಅಲ್ಲಿ ಇರ್ತಕ್ಕಂತಹ ಎಲ್ಲರನ್ನು ಕೂಡ ನಾನು ರೂಲ್ ಮಾಡ್ತೀನಿ ಅಂಡ್ ಫೈನಲ್ ಆಗಿ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನನ್ನ ಅಪೋನೆಂಟ್ ನ ನಾನು ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡ್ತೀನಿ. ಆ ಒಂದು ಕ್ರೌನ್ ನ ನಾನು ನನ್ನ ಮುಡಿಗೇರಿಸ್ಕೋತೀನಿ. ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ ಪಾಲಿಮಿನ್ ಅವರಿಗೆ ಪ್ರಿಡಿಕ್ಷನ್ಸ್ ಗಳು ಆಗೋದಿಲ್ಲ, ಅವರು ಸ್ಪಾಯ್ಲರ್ಸ್ ಗಳನ್ನ ಕೊಡ್ತಾ ಇರ್ತಾರೆ ಅಲ್ವಾ, ಅದರಲ್ಲಿ ಇದು ಕೂಡ ಒಂದು ಸ್ಪಾಯ್ಲರ್. ಅಂಡ್ ಇನ್ನ ಒಂದು ಸ್ಪಾಯ್ಲರ್ ಏನಪ್ಪಾ ಅಂದ್ರೆ ಬ್ರಾಕ್ ಲೆಸ್ನರ್, ಈಗ ನಾನು ಹಾಗೆ ನೀನು 1-on-1 ಅಲ್ಲಿ ಇದೀವಿ. ನೀನು ಅನ್ಕೊಂಡಿರಬಹುದು ಇದು ಇಲ್ಲಿಗೆ ಎಂಡ್ ಆಗಿದೆ ಅಂತ, ಬಟ್ 1-on-1 ಯಾವತ್ತೂ ಕೂಡ ಈಕ್ವಲ್ ಅಷ್ಟೇ, ಗೆಲುವು ಅಲ್ಲ. ಸೊ ನೆಕ್ಸ್ಟ್ ಟೈಮು ನೀನ್ ಯಾವಾಗ್ಲೇ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರು ಕೂಡ ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ನಮ್ಮ ಒಬಾಫೆಮಿ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡರ್ಟಿ ಡೊಮಿನಿಕ್ ಮಿಸ್ಟೀರಿಯೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಬಂದಾಗ ಇಡೀ ಕ್ರೌಡ್ ಬೂ ಮಾಡೋದಕ್ಕೆ ಶುರು ಮಾಡುತ್ತೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಮೈಕ್ ನ ತಗೊಂಡು ಮಾತಾಡ್ಕೊಂಡು ಬರ್ತಾರೆ, ಒಬಾಫೆಮಿ ನೀನು ಇಲ್ಲಿ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ವರಿ ಮಾಡ್ತಾ ಇದೀಯಾ, ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಇದೀಯಾ, ಬಟ್ ನಿನ್ ಮುಂದೆ ದೊಡ್ಡ ಸಂಕಟ ಇರೋದು ನಾನು, ನನ್ನ ಬಗ್ಗೆ ನೀನು ಚಿಂತೆ ಮಾಡು. ನಿಜವಾಗ್ಲೂ ನೀನ್ ಇಲ್ಲಿಗೆ ಬಂದು ಕೆಲವು ವರ್ಷಗಳಾಗಿದೆ ಅಷ್ಟೇ, ಬಟ್ ನಾನು ಈ ಒಂದು ಬಿಸ್ನೆಸ್ ಅಲ್ಲಿ 20 ವರ್ಷದಿಂದ ಇದ್ದೀನಿ. ನಾನು ಕಿಂಗ್ ಆಫ್ ಲುಚಾ ಅಂಡ್ ನಾನೇ ಕಿಂಗ್ ಆಫ್ ದ ರಿಂಗ್ ಆಗ್ತೀನಿ. ಸೊ ಇದನ್ನ ಸಿಕ್ಕಾಪಟ್ಟೆ ಈಸಿಯಾಗಿ ತಗೊಳ್ಳೋಣ ಒಬಾಫೆಮಿ, ನಿನ್ಗೂ ಕೂಡ ನಾನು ಈಸಿಯಾಗಿ ಇದನ್ನ ಕೊಡ್ತಾ ಇದ್ದೀನಿ. ಸುಮ್ನೆ ನೀನು ಮಂಡಿ ಊರಿ ನನ್ನ ಮುಂದೆ ಸೋಲೊಪ್ಕೊಬಿಡು, ನಾನು ಫೈನಲ್ ಗೆ ಹೋಗ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಸಡನ್ ಆಗಿ ಹಿಂದೆಯಿಂದ ನಮ್ಮ JD ಮೆಕ್ಡೊನಾಗ್ ಅವರು ಒಬಾಫೆಮಿ ಅವರ ಮೇಲೆ ಸ್ಟೀಲ್ ಚೇರ್ ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಲಿಟ್ರಲಿ ಒಬಾಫೆಮಿ ಅವರು ಬ್ಲಿಂಕ್ ಕೂಡ ಮಾಡೋದಿಲ್ಲ ಗುರು, ಅದಂತೂ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಅಂಡ್ ಹಿಂದೆ ತಿರುಗ್ತಾರೆ, ಮತ್ತೊಮ್ಮೆ ನಮ್ಮ JD ಮೆಕ್ಡೊನಾಗ್ ಅವರು ಸ್ಟೀಲ್ ಚೇರ್ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಆ ಒಂದು ಚೇರಿಗೆ ನಮ್ಮ ಒಬಾಫೆಮಿ ಅವರು ಒಂದು ಪಂಚ್ ನ ಕನೆಕ್ಟ್ ಮಾಡಿಬಿಡ್ತಾರೆ. ಆ ಒಂದು ಮೊಮೆಂಟ್ ಕೂಡ ಚೆನ್ನಾಗಿತ್ತು. ಈ ಒಂದು ಟೈಮಲ್ಲಿ JD ಮೆಕ್ಡೊನಾಗ್ ಅವರು ಎಸ್ಕೇಪ್ ಆಗೋದಕ್ಕೆ ಹೋಗ್ತಾರೆ. ನಮ್ಮ ಒಬಾಫೆಮಿ ಅವರು ಅವರನ್ನ ರೋಪ್ ಹತ್ರ ಕ್ಯಾಚ್ ಮಾಡಬೇಕಾದ್ರೆ ಹಂಗೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಒಬಾಫೆಮಿ ಅವರಿಗೆ ಒಂದು 619 ನ ಕನೆಕ್ಟ್ ಮಾಡ್ತಾರೆ. ನಮ್ಮ ಒಬಾಫೆಮಿ ಅವರು ಕೆಳಗಡೆ ಬೀಳೋದಿಲ್ಲ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಟಾಪ್ ರೋಪ್ ಮೇಲೆ ಹತ್ತಿ ಜಂಪ್ ಮಾಡ್ತಾರೆ ನಮ್ಮ ಒಬಾಫೆಮಿ ಅವರ ಮೇಲೆ, ಬಟ್ ನಮ್ಮ ಒಬಾಫೆಮಿ ಅವರು ಹಂಗೆ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಇಟ್ಕೊಂಡು ಥ್ರೋ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರ್ತಾರೆ, ಬಟ್ ನಮ್ಮ JD ಮೆಕ್ಡೊನಾಗ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಎಳ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನಮ್ಮ ಒಬಾಫೆಮಿ ಅವರು ಮಾರ್ಕ್ ತಗೊಂಡು ಹೇಳ್ತಾರೆ, ಡೊಮಿನಿಕ್ ಮಿಸ್ಟೀರಿಯೋ ಈಗ ನೀನ್ ಏನು ಕೆಲಸ ಮಾಡಿದ್ಯಾ ಇದಕ್ಕೆಲ್ಲ ನಾನು ಮುಂದಿನ ವಾರ ಆನ್ಸರ್ ನ ಕೊಡ್ತೀನಿ. ಒಂದು ನೆನ್ಪಿಟ್ಕೋ, ನಿನ್ನ ನಿಜವಾದ ತಂದೆ ರೇ ಮಿಸ್ಟೀರಿಯೋ ಆಗಿರ್ಬೋದು, ಬಟ್ ನಾನು ಮುಂದಿನ ವಾರ ನಿನ್ನ ರಿಯಲ್ ಡ್ಯಾಡಿ ಯಾರು ಅಂತ ತೋರಿಸ್ತೀನಿ ಅಂತ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಒಬಾಫೆಮಿ ಅವರು ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಓವರ್ ಆಲ್ ಮಂಡೇ ನೈಟ್ ಓಪನಿಂಗ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಫ್ರೆಶ್ ಅನಿಸ್ತು ಅಂಡ್ ಅಷ್ಟೇ ಅದ್ಭುತವಾಗಿ ಕೂಡ ಇತ್ತು. ಇದಾದ್ಮೇಲೆ ನಿಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆತ್ ರೋಲೆನ್ಸ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ, ನಿಜವಾಗ್ಲೂ ಫ್ರಾನ್ಸ್ ನ ಕ್ರೌಡ್ ನನ್ನ ಥೀಮ್ ಸಾಂಗ್ ನ ಆಡ್ತಾ ಇರ್ತಾರೆ, ಅದನ್ನ ಕೇಳೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಕಳೆದ ಬಾರಿ ನಾನು ಫ್ರಾನ್ಸ್ ಅಲ್ಲಿ ಇದ್ದಾಗ ನನ್ನ ಕೈಯಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಇತ್ತು ಅಂಡ್ ನಾನು ವಿಷನ್ ನ ಲೀಡರ್ ಆಗಿದ್ದೆ. ವಿಷನ್ ಕಂಪನಿಯ ಫ್ಯೂಚರ್ ಆಗಿತ್ತು, ಬಟ್ ಈಗ ನೋಡಿದ್ರೆ ವಿಷನ್ ಪಾಸ್ಟ್ ಆಗಿದೆ ಅಂಡ್ ಫ್ಯೂಚರ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾನು 100% ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಗೆಲ್ತೀನಿ ಅಂಡ್ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ಕೋತೀನಿ. ಯಾವ ಚಾಂಪಿಯನ್ಶಿಪ್ ನ ನಾನು ಸೋತೆ ಇಲ್ವೋ ಅದನ್ನ ನಾನು ಗೆದ್ಕೋತೀನಿ. ರೋಮನ್ ರೈನ್ಸ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ, ಬಟ್ ಅದು ಎಲ್ಲರಿಗೂ ಕೂಡ ಗೊತ್ತು ಆ ಒಂದು ಚಾಂಪಿಯನ್ಶಿಪ್ ರೋಮನ್ ರೈನ್ಸ್ ದಲ್ಲ, ಅದು ನಂದು ಅಂತ. ಸೊ ಡೌನ್ ದ ಲೈನ್ ಕಿಂಗ್ ಆಫ್ ದ ರಿಂಗ್ ನ ಗೆದ್ದು ನಾನು ರೋಮನ್ ರೈನ್ಸ್ ಅವ್ರನ್ನ
ಸೋಲಿಸಿ ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೋತೀನಿ ಅಂತ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ಕ್ವೀನ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಫಸ್ಟ್ ರೌಂಡ್ ನ ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿವ್ ಮಾರ್ಗನ್, ಚೆಲ್ಸಿ ಗ್ರೀನ್, ಬೆಕ್ಕಿ ಲಿಂಚ್ ಹಾಗೆ ಅಲೆಕ್ಸಾ ಬ್ಲಿಸ್ ಅವರ ನಡುವೆ. ಇನ್ನ ಈ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ನನಗಂತೂ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನಿಜವಾಗ್ಲೂ ಗೈಸ್, ಸ್ಮ್ಯಾಕ್ ಡೌನ್ ಗಿಂತ ಮಂಡೇ ನೈಟ್ ರಾ ಅಲ್ಲಿ ರೆಸ್ಲಿಂಗ್ ನ ನೋಡೋದಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಆಗಿರ್ತೀನಿ ನಾನು, ಯಾಕಂದ್ರೆ ಒಂದು ಪ್ರಾಪರ್ ಸ್ಟೋರಿನ ಡಬ್ಲ್ಯೂ ಅವರು ತೋರಿಸ್ತಾ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಸೀಕ್ವೆನ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮ್ಮ ಲಿವ್ ಮಾರ್ಗನ್ ಅವರು ಅಲೆಕ್ಸಾ ಬ್ಲಿಸ್ ಅವರಿಗೆ ಒಬ್ಲಿವ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ, ಬಟ್ ಅದನ್ನ ರಿವರ್ಸ್ ಮಾಡಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರೇ ಲಿವ್ ಮಾರ್ಗನ್ ಅವರಿಗೆ ಒಂದು ಸಿಸ್ಟರ್ ಆಬಿಗೆಲ್ ನ ಕನೆಕ್ಟ್ ಮಾಡಿ ಲಿವ್ ಮಾರ್ಗನ್ ಅವ್ರನ್ನ ಅಲೆಕ್ಸಾ ಬ್ಲಿಸ್ ಅವರು ಪಿನ್ ಮಾಡ್ತಾರೆ. ಸಡನ್ ಆಗಿ ನಮ್ಮ ಬೆಕ್ಕಿ ಲಿಂಚ್ ಅವರು ಬಂದು ಅಲೆಕ್ಸಾ ಬ್ಲಿಸ್ ಅವರಿಗೆ ಒಂದು ಮ್ಯಾನ್ ಹ್ಯಾಂಡಲ್ ಸ್ಲಾಮ್ ನ ಕನೆಕ್ಟ್ ಮಾಡಿ ಅವರನ್ನ ಪಿನ್ ಮಾಡೋದಕ್ಕೆ ಹೋದಾಗ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಬಂದು ಬೆಕ್ಕಿ ಲಿಂಚ್ ಅವರಿಗೆ ತನ್ನ ಫಿನಿಶರ್ ನ ಹಾಕಿ ಅವರನ್ನ ಪಿನ್ ಮಾಡ್ತಾರೆ. ಸಡನ್ ಆಗಿ ನಮ್ಮ ಲಿವ್ ಮಾರ್ಗನ್ ಅವರು ಬಂದು ಚೆಲ್ಸಿಯಾ ಗ್ರೀನ್ ಅವ್ರನ್ನ ಹಂಗೆ ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಳ್ಳೋದ್ರ ಮುಖಾಂತರ ಅವರು ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗಿದ್ದಾರೆ. ನಿಜವಾಗ್ಲೂ ಈ ಒಂದು ಎಂಡಿಂಗ್ ಸೀಕ್ವೆನ್ಸ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಇವತ್ತು ನಮ್ಮ ಲಿವ್ ಮಾರ್ಗನ್ ಅವರ ಬರ್ತ್ಡೇ ಇತ್ತು, ಅಂಡ್ ಆ ಒಂದು ಬರ್ತ್ಡೇ ಗೆಲುವು ನಮ್ಮ ಲಿವ್ ಮಾರ್ಗನ್ ಅವರಿಗೆ ಇವತ್ತು ಸಿಕ್ಕಿದೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಚಾಟ್ ಗೇಬಲ್ ಹಾಗೆ ಪೆಂಟಾ ಅವರ ನಡುವೆ ಕೂಡ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಚಾಟ್ ಗೇಬಲ್ ಅವರು ಪೆಂಟಾ ಅವರಿಗೆ ಹೇಳ್ತಾ ಇರ್ತಾರೆ, ನಾನೊಂದು ಈ ಒಂದು ಲುಚ್ಚಾ ಕಲ್ಚರ್ ನ ಸಿಕ್ಕಾಪಟ್ಟೆ ತಪ್ಪಾಗಿ ತಿಳ್ಕೊಂಡಿದ್ದೆ, ಬಟ್ ಈಗ ನನಗೆ ಬುದ್ಧಿ ಬಂದಿದೆ, ಆ ಒಂದು ಕಲ್ಚರ್ ಮೇಲೆ ನನಗೆ ಪ್ರೀತಿ ಬಂದಿದೆ. ನಿಜವಾಗ್ಲೂ ಇದೆಲ್ಲದೂ ಕೂಡ ಪ್ರಾರಂಭ ಆಗಿದ್ದೆ ನಿನ್ನಿಂದ, ಯಾಕಂದ್ರೆ ನಿನ್ ಮೇಲೆ ನಾನು ನಿನ್ನ ಡೆಬ್ಯೂ ಮ್ಯಾಚ್ ಅಲ್ಲಿ ಸೋತೋದೆ, ಆದ್ರಿಂದ ನನಗೆ ಇಡೀ ಲುಚ್ಚಾ ಸಂತತಿನೇ ನಾಶ ಮಾಡಬೇಕು ಅನ್ನೋ ಒಂದು ಬುದ್ಧಿ ತಲೆಯಲ್ಲಿ ಬಂದ್ಬಿಟ್ಟಿತ್ತು. ಅಂಡ್ ಈಗ ನಾನು ಬದಲಾಗಿದ್ದೀನಿ, ಅಂಡ್ ನಾನು ನಿಜವಾಗ್ಲೂ ಕೂಡ ನಿನ್ನ ಬಳಿ ಸಾರಿನ ಕೇಳ್ತಾ ಇದ್ದೀನಿ ಅಂತ ನಮ್ಮ ಚಾಟ್ ಗೇಬಲ್ ಅವರು ಪೆಂಟಾ ಅವರಿಗೆ ಸಾರಿನ ಕೇಳ್ತಾರೆ. ಅಂಡ್ ಆಗ ನಮ್ಮ ಪೆಂಟಾ ಅವರು ನಿಜವಾಗ್ಲೂ ನಾನು ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ, ಬಟ್ ಇದನ್ನ ನೀನು ಯಾರ ಹತ್ರ ಮೊದಲು ಹೋಗಿ ಕೇಳಬೇಕು ಅಂತ ನಿನಗೆ ಗೊತ್ತಿದೆ ಅಲ್ವಾ ಅಂತ ನಮ್ಮ ಪೆಂಟಾ ಅವರೇ ಚಾಟ್ ಗೇಬಲ್ ಅವರಿಗೆ ಹೇಳ್ತಾರೆ. ಅಂದ್ರೆ ನಮ್ಮ ಪೆಂಟಾ ಅವರು ಹೇಳ್ತಿರೋ ಪ್ರಕಾರ ನೀನು ನಮ್ಮ ಬಳಿ ಸಾರಿನ ಕೇಳೋದ್ರ ಬದಲು ಹೋಗಿ ಲುಚ್ಚಾದ ಕಿಂಗ್ ಇದನ್ನಲ್ಲ ರೇ ಮಿಸ್ಟೀರಿಯೋ, ಪ್ರಾಬಬ್ಲಿ ಅವರೇ ಅಂತ ಅನ್ಕೋತೀನಿ, ಅವರ ಬಳಿ ಹೋಗಿ ಸಾರಿನ ಕೇಳು ಅಂತ ನಮ್ಮ ಚಾಟ್ ಗೇಬಲ್ ಅವರಿಗೆ ಪೆಂಟಾ ಅವರು ಹೇಳಿದ್ದಾರೆ. ನಮ್ಮ ಚಾಟ್ ಗೇಬಲ್ ಅವರಿಗೆ ರಿಯಾಕ್ಷನ್ ಕೂಡ ಅದ್ಭುತವಾಗಿ ಸಿಗ್ತಾ ಇತ್ತು. ಏನೇ ಇಲ್ಲ, ನಮ್ಮ ಚಾಟ್ ಗೇಬಲ್ ಅವರು ಸ್ಮ್ಯಾಕ್ ಡೌನ್ ಆಗಿ ಮಂಡೇ ನೈಟ್ ರಾಗಳಲ್ಲಿ ಎಲ್ಲಾ ಮೆಕ್ಸಿಕನ್ ಲುಚ್ಚಾ ಲೀಬ್ಲರ್ ರೆಸ್ಲರ್ಸ್ ಗಳಿಗೆ ಸಾರಿನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆತ್ ರೋಲಿನ್ಸ್ ಹಾಗೆ ಮಾಂಟೆಸ್ ಫೋರ್ಡ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಸೆತ್ ರೋಲಿನ್ಸ್ ಅವರು ಮಾಂಟೆಸ್ ಫೋರ್ಡ್ ಅವರಿಗೆ ಥ್ಯಾಂಕ್ಸ್ ನ ತಿಳಿಸ್ತಾ ಇರ್ತಾರೆ, ನನಗೆ ಬಂದು ಹೆಲ್ಪ್ ಮಾಡ್ತಾ ಇರೋದಕ್ಕೆ. ಅಂಡ್ ಅದಕ್ಕೆ ನಮ್ಮ ಮಾಂಟೆಸ್ ಫೋರ್ಡ್ ಅವರು ಕೂಡ ಇಟ್ಸ್ ಓಕೆ, ಅಂಡ್ ಸೆತ್ ರೋಲಿನ್ಸ್ ನಿನಗೆ ನಾನು ಆಲ್ ದ ಬೆಸ್ಟ್ ನ ತಿಳಿಸ್ತೀನಿ, ನೀನು ಈ ಬಾರಿ ಕಿಂಗ್ ಆಫ್ ದ ರಿಂಗ್ ನ ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಊಸೋಸ್ ಹಾಗೆ ಜೇಕೋಬ್ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಊಸೋ ಅವರು ಸೆತ್ ರೋಲಿನ್ಸ್ ಅವರಿಗೆ ಹೇಳ್ತಾರೆ, ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಬೇಕಾದ್ರೆ ಇನ್ ಮುಂದೆ ಸ್ವಲ್ಪ ಹುಷಾರಾಗಿ ಮಾತಾಡು, ಅಂಡ್ ಕಿಂಗ್ ಆಫ್ ದ ರಿಂಗ್ ಬಗ್ಗೆ ಮಾತಾಡ್ತಾ ಇದೆಯಲ್ವಾ, ನಾನು ಕೂಡ ಅಲ್ಲಿ ಟೂರ್ನಮೆಂಟ್ ಅಲ್ಲಿ ಇದೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೆತ್ ರೋಲಿನ್ಸ್ ಅವರು ಓಕೆ ಜೇ, ನೀನು ಕೂಡ ಟೂರ್ನಮೆಂಟ್ ಅಲ್ಲಿ ಇದೆಯಾ ಅಲ್ವಾ, ಸೊ ನಾನು ಕೂಡ ನಿನಗೆ ಆಲ್ ದ ಬೆಸ್ಟ್ ನ ತಿಳಿಸ್ತೀನಿ. ಅಂಡ್ ಜಿಮ್ಮಿ ಊಸೋ ನಿನಗೂ ಕೂಡ ಆಲ್ ದ ಬೆಸ್ಟ್. ಓ ಸಾರಿ ಜಿಮ್ಮಿ, ನೀನು ಟೂರ್ನಮೆಂಟ್ ಅಲ್ಲೇ ಇಲ್ಲ ಅಲ್ವಾ, ಯಾಕಂದ್ರೆ ರೋಮನ್ ರೈನ್ಸ್ ನಿನ್ನ ಯಾವತ್ತೂ ಕೂಡ ಸೈಡ್ ಲೈನ್ ಮಾಡೋದಕ್ಕೆ ನೋಡ್ತಾ ಇರ್ತಾನೆ. ಎಸ್, ನಾನಿಲ್ಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ನಿಮ್ಮಿಬ್ರು ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೈನ್ ಇವೆಂಟ್ ಜೇ ಊಸೋ ಹಾಗೆ ಬಿಗ್ ಜಿಮ್, ನಾನು ನಿಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ನೀವು ಇದಕ್ಕಿಂತ ಬೆಸ್ಟ್ ಮಾಡಬಹುದು, ಬಟ್ ನನಗನ್ಸುತ್ತೆ ನೀವು ಇದೇ ರೀತಿ ಬೆಸ್ಟ್ ಇದ್ದೀರಾ ಅಂತ. ಅಫ್ಕೋರ್ಸ್ ರೋಮನ್ ರೈನ್ಸ್ ಅವರಿಗೆ ಯಾವಾಗಲೂ ಕೂಡ ಬೇಡ್ಕೊಂಡೇ ಇರ್ತೀರಾ ಅಂತ ನಮ್ಮ ಸೆತ್ ರೋಲಿನ್ಸ್ ಅವರು ಊಸೋಸ್ ಗಳಿಗೆ ಹೇಳ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಜೇ ಊಸೋ ಅವರು ಜೇಕೋಬ್ ಫಾಟೋ ಅವರಿಗೆ ಜೇಕೋಬ್ ಗೆಟ್ ದಿಸ್ ಫೂಲ್ ಅಂತ ಹೇಳ್ತಾರೆ. ನಮ್ಮ ಜೇಕೋಬ್ ಫಾಟೋ ಅವರು ಕೂಡ ಬಂದು ಸೆತ್ ರೋಲಿನ್ಸ್ ಅವರ ಮುಂದೆ ನಿಂತ್ಕೋತಾರೆ. ಇವರಿಬ್ಬರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸಡನ್ ಆಗಿ ನಮ್ಮ ಜೇಕೋಬ್ ಫಾಟೋ ಅವರು ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಜೇ ಊಸೋ ಹಾಗೆ ಜಿಮ್ಮಿ ಊಸೋ ಅವರು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಾರೆ, ಏನಾಯ್ತು ಗುರು ಇಲ್ಲಿ ಜೇಕೋಬ್ ಫಾಟೋ ಯಾಕೆ ಅವನ ಮೇಲೆ ಅಟ್ಯಾಕ್ ಮಾಡಲಿಲ್ಲ ಅಂತ. ಅಂಡ್ ಅವರು ಕೂಡ ಜೇಕೋಬ್ ಫಾಟೋ ಅವರ ಕಡೆಯಿಂದ ಹೋಗ್ಬಿಡ್ತಾರೆ. ಅಂಡ್ ಈ ಒಂದು ಸೆಗ್ಮೆಂಟ್ ನನಗೆ ಇಷ್ಟ ಆಯಿತು. ಅಂಡ್ ಈ ಒಂದು ಸೆಗ್ಮೆಂಟ್ ಅಲ್ಲಿ ಡಬ್ಲ್ಯೂ ಅವರು ಹಿಂಟ್ನ ಕೊಟ್ಟಿದ್ರು, ಊಸೋಸ್ ಗಳ ಮಾತನ್ನ ನಮ್ಮ ಜೇಕೋಬ್ ಫಾಟೋ ಅವರು ಇನ್ನೂ ಕೂಡ ಕೇಳೋದಕ್ಕೆ ರೆಡಿ ಇಲ್ಲ ಅಂತ. ಅಂಡ್ ಈ ಒಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ಜೇ ಊಸೋ ಅವರು ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ ಬ್ರೇಕ್ ಮಾಡ್ತಾ ಇದ್ರು. ಆಗ್ಲೂ ಕೂಡ ಬ್ಲಡ್ ಲೈನ್ ಸೆಗ್ಮೆಂಟ್ ಗಳಲ್ಲಿ ನಮ್ಮ ಜೇ ಊಸೋ ಅವರು ಕ್ಯಾರೆಕ್ಟರ್ ನ ಬ್ರೇಕ್ ಮಾಡಿ ಸ್ಮೈಲ್ ಮಾಡ್ತಾ ಇರ್ತಾರಲ್ಲ, ಅದೇ ರೀತಿ ಸಿಮಿಲರ್ ವೇ ಅಲ್ಲಿ ಇವತ್ತು ನಮ್ಮ ಜೇ ಊಸೋ ಅವರು ತುಂಬಾ ಕಡೆ ಸ್ಮೈಲ್ ಮಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೆ. ಇದಾದ್ಮೇಲೆ ನಮಗೆ ಲೈರಾ ವಾಲ್ಕೈರಾ ಹಾಗೆ ಸೋಲ್ ರೂಕ್ ಅವರ ನಡುವೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಸ್ವಲ್ಪ ಸೀಕ್ವೆನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ನನಗೆ ಇಷ್ಟ ಆಯ್ತು. ನಮ್ಮ ಸೋಲ್ ರೂಕ್ ಅವರು ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಲೈರಾ ವಾಲ್ಕೈರಾ ಅವರು ಡಾಜ್ ಮಾಡ್ತಾ ಇರ್ತಾರೆ. ಅಂಡ್ ಲೈರಾ ವಾಲ್ಕೈರಾ ಅವರು ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಸೋಲ್ ರೂಕ್ ಅವರು ಡಾಜ್ ಮಾಡಿರ್ತಾರೆ. ಅದೆಲ್ಲದೂ ಕೂಡ ಚೆನ್ನಾಗಿತ್ತು. ಅಂಡ್ ಎಂಡಿಂಗ್ ಅಲ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೋಲ್ ರೂಕ್ ಅವರು ಸೋಲ್ ಸ್ನ್ಯಾಚರ್ ನ ಕನೆಕ್ಟ್ ಮಾಡಿ ಲೈರಾ ವಾಲ್ಕೈರಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇ ಊಸೋ ಅವರು ಜೇಕೋಬ್ ಫಾಟೋ ಅವರ ಮೇಲೆ ಕಿರ್ಚಾಡ್ತಾ ಇರ್ತಾರೆ, ನನ್ನ ಆರ್ಡರ್ ನ ನೀನ್ ಯಾಕೆ ಫಾಲೋ ಮಾಡ್ಲಿಲ್ಲ ಅಂತ. ಅಂಡ್ ಆಗ ನಮ್ಮ ಜಿಮ್ಮಿ ಊಸೋ ಅವರು ಕೂಡ ಹೇಳ್ತಾ ಇರ್ತಾರೆ, ನಾವ್ ಹೇಳಿದ್ನ ನೀನು
ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ ಅಂತ. ಅಂಡ್ ಅದಕ್ಕೆ ನಮ್ಮ ಜೇಕೋಬ್ ಫಾರ್ಟ್ ಅವರು ನಾನಿಲ್ಲಿ ಅಕ್ನಾಲೇಜ್ ಮಾಡಿದ್ದು ನಿಮ್ಮನ್ನೆಲ್ಲ, ರೋಮನ್ ರೈನ್ಸ್ ನ ಮಾತ್ರ. ಅಂಡ್ ನಾನು ನಿಮ್ಮ ಬಳಿ ಆರ್ಡರ್ ನ ತಗೊಳ್ಳೋದಿಲ್ಲ. ಅಂಡ್ ನಾವೆಲ್ಲರೂ ಕೂಡ ಸೇರ್ಕೊಂಡು ಮೊದಲು ಎಲೆ ನೈಟ್ ಅವರಿಗೆ ಒಂದು ಗತಿನ ಕಾಣಿಸ್ಬೇಕು, ಯಾಕಂದ್ರೆ ಅವನು ನಾವು ಎಷ್ಟೇ ಹೇಳಿದ್ರು ಕೂಡ ನಮ್ಮ ಫ್ಯಾಮಿಲಿ ಬಗ್ಗೆನೇ ಮಾತಾಡ್ತಾ ಇದ್ದಾನೆ ಅಂತ ನಮ್ಮ ಜೇಕೋಬ್ ಫಾರ್ಟ್ ಅವರು ಹೇಳ್ತಾರೆ. ಸೊ ಇಲ್ಲಿ ನಮ್ಮ ಜೇಕೋಬ್ ಫಾರ್ಟ್ ಅವರು ಹೇಳ್ತಿರೋದೇನಪ್ಪಾ ಅಂದ್ರೆ, ನೀವಿಬ್ರು ಆರ್ಡರ್ ನ ಕೊಟ್ರೆ ನಾನು ಫಾಲೋ ಮಾಡೋದಿಲ್ಲ, ಯಾಕಂದ್ರೆ ನಿಮ್ಮಿಬ್ರನ್ನ ನಾನು ಅಕ್ನಾಲೇಜ್ ಮಾಡಿಲ್ಲ, ನಾನು ಅಕ್ನಾಲೇಜ್ ಮಾಡಿರೋದು ರೋಮನ್ ರೈನ್ಸ್ ಅವ್ರನ್ನ ಮಾತ್ರ ಅಂತ ನಮ್ಮ ಜೇಕೋಬ್ ಫಾರ್ಟ್ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಜೇಕೋಬ್ ಫಾರ್ಟ್ ಅವರು ರೋಮನ್ ರೈನ್ಸ್ ಅವ್ರನ್ನ ಬಿಟ್ರೆ ನಾವು 3 ಜನನು ಕೂಡ ಸೇಮೆ, ನಿಮ್ಮಿಬ್ರ ಹತ್ರ ನಾನು ಆರ್ಡರ್ ನ ತಗೊಳ್ಳೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ರು. ಇದಾದ್ಮೇಲೆ ನಮಗೆ ಎಲೆ ನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಎಲೆ ನೈಟ್ ಅವರ ಚಾಂಟ್ ನ ಮಾಡೋದಕ್ಕೆ ಶುರು ಮಾಡುತ್ತೆ. ನಮ್ಮ ಎಲೆ ನೈಟ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಹೇಳ್ತಾರೆ, ಫ್ರೈಡೆ ನೈಟ್ ಸ್ಮ್ಯಾಕ್ ಡೌನ್ ಅಲ್ಲಿ ನಾನು ಫಿನ್ ಬ್ಯಾಲರ್, ರಾಯ್ಸ್ ಕೀಸ್ ಹಾಗೆ ಜೇ ಉಸೋ ಅವ್ರನ್ನ ಫೇಸ್ ಮಾಡ್ತಾ ಇದ್ದೀನಿ. ನನ್ನ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಫಸ್ಟ್ ರೌಂಡ್ ನ ಮ್ಯಾಚ್ ಅಲ್ಲಿ ನಿಜವಾಗ್ಲೂ ನನ್ನ 3 ಜನರನ್ನು ಕೂಡ ಸೋಲಿಸ್ತೀನಿ, ಕಿಂಗ್ ಆಫ್ ದ ರಿಂಗ್ ನ ಗೆಲ್ತೀನಿ ಅಂಡ್ ರೋಮನ್ ರೈನ್ಸ್ ಅವ್ರನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ಸೋಲಿಸಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತೀನಿ. ಅಂಡ್ ಜೇ ಉಸೋ ಹಾಗೆ ಜಿಮ್ಮಿ ಉಸೋ ಹಾಗೆ ಅವರ ಬ್ಲಡ್ ಲೈನ್ ಎಷ್ಟು ಹೇಳಿದ್ರು ಕೂಡ ಅವರ ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದು ಅಂತ ನಾನು ಮಾತಾಡ್ತೀನಿ, ಯಾಕಂದ್ರೆ ಆರ್ಡರ್ಸ್ ಗಳನ್ನ ತಗೊಳ್ಳೋದಕ್ಕೆ ನಾನಿಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಿಲ್ಲ. ಅಂಡ್ ರೋಮನ್ ರೈನ್ಸ್ ಅವರು ನನ್ನ ಟ್ರೈಬಲ್ ಚೀಫ್ ಕೂಡ ಇಲ್ಲ, ಯಾಕಂದ್ರೆ ಈ ಒಂದು ನನ್ನ ನೈಬರ್ಹುಡ್ ಅಲ್ಲಿ ನಾನೇ ಚೀಫ್. ಅಂಡ್ ನಿಜವಾಗ್ಲೂ ಜೇ ಉಸೋ ಅವರು 100% ಹೆಲ್ಪ್ ನ ತಗೋತಾರೆ ಈ ಸ್ಮ್ಯಾಕ್ ಡೌನ್ ಅಲ್ಲಿ ವಿನ್ ಆಗೋದಕ್ಕೆ. ಬಟ್ ನಾನು ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ, ಸ್ವಲ್ಪ ಊಹೆ ಮಾಡ್ಕೊಳ್ಳಿ. ನಾನೇನಾದ್ರೂ ಈಗ ಸ್ಮ್ಯಾಕ್ ಡೌನ್ ನಲ್ಲಿ ಗೆಲ್ತ್ಬಿಡ್ತೀನಿ ಅಂಡ್ ಅದಾದ್ಮೇಲೆ ನೈಟ್ ಆಫ್ ಚಾಂಪಿಯನ್ಸ್ ಗೆ ಹೋಗಿ ಕಿಂಗ್ ಆಫ್ ದ ರಿಂಗ್ ಕೂಡ ಗೆಲ್ತೀನಿ ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಬರ್ತೀನಿ ಅಂತ. ಅಂಡ್ ಆಗ ರೋಮನ್ ರೈನ್ಸ್ ಅವರು ಇಡೀ ತನ್ನ ಬ್ಲಡ್ ಲೈನ್ ಹೆಲ್ಪ್ ನ ತಗೋತಾರೆ. ಜೇ ಉಸೋ, ಜಿಮ್ಮಿ ಉಸೋ, ಜೇಕೋಬ್ ಫಾರ್ಟ್, ಜನತನ್ ಫಾರ್ಟ್, ಮಾಮ, ಗ್ರ್ಯಾಂಡ್ ಮದರ್, ತನ್ನ ಅವರು ಇವರು ಎಲ್ಲರನ್ನು ಕೂಡ ಕರ್ಕೊಂಡು ಬರ್ತಾರೆ ಅಂಡ್ ಎಲ್ಲರೂ ಕೂಡ ಬಂದು ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡ್ತಾರೆ. ಯಾಕೆ? ರೋಮನ್ ರೈನ್ಸ್ ಅವರು ಚಾಂಪಿಯನ್ ಆಗಿ ಇರಬೇಕು ಅಂತ. ಅಂಡ್ ಅವ್ರನ್ನೆಲ್ಲರನ್ನು ಕೂಡ ಆಮೇಲೆ ನಮ್ಮ ಆಡಮ್ ಪಿಯರ್ಸ್ ಅವರು ಕಂಪನಿಗೆ ಸೈನ್ ಮಾಡ್ಕೋತಾರೆ. ನಾನಿಲ್ಲಿ ಆಡಮ್ ಪಿಯರ್ಸ್ ಅವರು ರೋಮನ್ ರೈನ್ಸ್ ಅವರ ಪಾಕೆಟ್ ಒಳಗಡೆ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಬಟ್ ಅವರು ಮಾಡ್ತಿರೋದು ಅದೇ ರೀತಿ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ನಾನು ಸಿಕ್ಕಾಪಟ್ಟೆ ಡಿಫ್ರೆಂಟ್ ನ ಮಾಡಿ ಇಟ್ಕೊಂಡಿದ್ದೀನಿ. ಅವರು ನನ್ನ ಜೊತೆ ಮಾತಾಡೋದು ಹಾಗೆ ರೋಮನ್ ರೈನ್ಸ್ ಅವರ ಜೊತೆ ಮಾತಾಡೋದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುತ್ತೆ. ರೋಮನ್ ರೈನ್ಸ್ ಅವರ ಜೊತೆನೆ ಅವರು ಯಾವಾಗ್ಲೂ ಕೂಡ ಅಂದ್ಕೊಂಡು ಮಾತಾಡ್ತಾ ಇರ್ತಾರೆ. ಏನೇ ಆಗ್ಲಿ, ನೀನು ಯಾರನ್ನೇ ಹೆಲ್ಪ್ ನ ತಗೋ, ನಾನಂತೂ ನನ್ನ 100% ಟ್ರೈ ಮಾಡ್ತೀನಿ, ಯಾಕಂದ್ರೆ ಮೊದಲನೇದಾಗಿ ನಾನು ನನ್ನನ್ನ ನಂಬಿದ್ದೀನಿ. ಸೊ ಈಗ ಜೇ ಉಸೋ, ನಾನು ನಿನ್ನನ್ನ ಕಾಲ್ ಔಟ್ ಮಾಡ್ತಾ ಇದ್ದೀನಿ, ನೀನೊಬ್ನೇ ಇಲ್ಲಿಗೆ ಬಾ, ಅಥವಾ ನಿನ್ನನ್ನ ಕರ್ಸೋದಕ್ಕೆ ನಿನ್ನ ಇಡೀ ಫ್ಯಾಮಿಲಿನ ಕಾಲ್ ಔಟ್ ಮಾಡ್ಬೇಕಾ, ನಾನು ಅದನ್ನು ಕೂಡ ಮಾಡ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಜೇ ಉಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಉಸೋ ಅವರು ರಿಂಗಿಗೆ ಬರ್ತಾರೆ ಅಂಡ್ ಇಡೀ ಕ್ರೌಡಿಗೆ ಉಸೋಸ್ ಆರ್ ನೌ ಇನ್ ಯುವರ್ ಸಿಟಿ ಅಂತ ಹೇಳಿ, ಎಲೆ ನೈಟ್, ಈ ಒಂದು ಸ್ಮ್ಯಾಕ್ ಡೌನ್ ನಲ್ಲಿ ನನಗೆ ಗೆಲ್ಲೋದಿಕ್ಕೆ ಯಾವ ಅಧಿಕಾರ ಹಾಗೆ ಯಾವುದೇ ರೀತಿಯ ಲಕ್ ನ ಅಗತ್ಯಕತೆ ಇಲ್ಲ. ಸ್ಮ್ಯಾಕ್ ಡೌನ್ ಅಲ್ಲಿ ನಾನ್ ನಿನಗೆ ಸೋರಿಸ್ತೀನಿ, ಮೈನ್ ಇವೆಂಟ್ ಜೇ ಉಸೋ ಅಂದ್ರೆ ಯಾರು ಅಂತ. ಅಂಡ್ ನಿಜವಾಗ್ಲೂ ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಅವರು ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಎಲೆ ನೈಟ್ ಅವರು ಅವರನ್ನ ತಡೆದು, ಜೇ ಉಸೋ, ನಿಜವಾಗ್ಲೂ ಕೂಡ ನನಗೆ ಗೊತ್ತು ನೀನು ನಿನ್ನ ಫ್ಯಾಮಿಲಿಯ ಪ್ರೊಟೆಕ್ಟರ್ ಅಂತ, ಯಾಕಂದ್ರೆ ನನ್ನಂತನೊಬ್ಬ ಇರಬೇಕು ಅಂದ್ರೆ ನಿನ್ನ ಫ್ಯಾಮಿಲಿಯ ಪ್ರೊಟೆಕ್ಟ್ ಮಾಡುವಂತ ಅಗತ್ಯಕತೆ ನಿನಗೆ ಖಂಡಿತವಾಗ್ಲೂ ಕೂಡ ಇದೆ. ಅಂಡ್ ನಾನು ನಿನಗೆ ಆಲ್ ದ ಬೆಸ್ಟ್ ನ ತಿಳಿಸ್ತಾ ಇದ್ದೀನಿ, ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್, ಸ್ಕ್ರೂ ಯುವರ್ ಫ್ಯಾಮಿಲಿ ಅಂತ ನಮ್ಮ ಎಲೆ ನೈಟ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೇ ಉಸೋ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಎಲೆ ನೈಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಬಟ್ ನಮ್ಮ ಜಿಮ್ಮಿ ಉಸೋ ಅವರು ಬಂದು ಜೇ ಉಸೋ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಒಂದು ಸೆಗ್ಮೆಂಟ್ ಕೂಡ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿತ್ತು. ಅಂಡ್ ಇದರಿಂದ ಗೊತ್ತಾಗ್ತಾ ಇದೆ ರೋಮನ್ ರೈನ್ಸ್ ಹಾಗೆ ಎಲೆ ನೈಟ್ ಅವರ ನಡುವೆ 100% ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಕಾದ್ ನೋಡಬೇಕು ಆ ಒಂದು ಮ್ಯಾಚ್ ನ WWE ಅವರು ಎಲ್ಲಿ ಯಾವಾಗ ಪ್ಲಾನ್ ಮಾಡ್ತಾರೆ ಅಂತ. ಇದಾದ್ಮೇಲೆ ನಮಗೆ ರೇ ಮಿಸ್ಟೀರಿಯೋ ಹಾಗೆ ಪೆಂಟಾ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಿಜವಾಗ್ಲೂ ಕ್ಲಾಸಿಕ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ನಾನು ನಿನ್ನೆ ಮಂಡೇ ನೈಟ್ ರೋ ಪ್ರಿವ್ಯೂ ವಿಡಿಯೋದಲ್ಲಿ ತಿಳಿಸಿದ್ದೆ, ಈ ಒಂದು ಮ್ಯಾಚ್ ನ ಎಲ್ಲರೂ ಕೂಡ ನೋಡಿ ಸೂಪರ್ ಆಗಿರುತ್ತೆ ಅಂತ. ಅಂಡ್ ಅದೇ ರೀತಿ ಮ್ಯಾಚ್ ನ ನಮ್ಮ ಪೆಂಟಾ ಹಾಗೆ ರೇ ಮಿಸ್ಟೀರಿಯೋ ಅವರು ಡೆಲಿವರ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ಈ ಒಂದು ಮ್ಯಾಚ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಆ ರೀತಿಯ ಮೂವ್ ಸೆಟ್ ಗಳು, ಹೈ ಫ್ಲೈಯಿಂಗ್ ಮೂವ್ಮೆಂಟ್ ಗಳು ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಾನು ಅನ್ಕೋತಾ ಇದ್ದೆ ರೇ ಮಿಸ್ಟೀರಿಯೋ ಅವರು ಏನಾದ್ರು ಚಾಂಪಿಯನ್ ಆಗ್ಬಿಡ್ತಾರ ಅಂತ, ಯಾಕಂದ್ರೆ ಅದೇ ರೀತಿ ಪೆಂಟಾ ಅವರಿಗೆ 619 ನ ಕನೆಕ್ಟ್ ಮಾಡಿ ಫ್ಲಾಶ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಪೆಂಟಾ ಅವರು ನೀಸ್ ನ ಅಪ್ ಮಾಡ್ಬಿಡ್ತಾರೆ. ಅಂಡ್ ರೇ ಮಿಸ್ಟೀರಿಯೋ ಅವರಿಗೆ ಒಂದು ಪಾಲ್ ಡ್ರೈವರ್ ನ ಕನೆಕ್ಟ್ ಮಾಡಿ ರೇ ಮಿಸ್ಟೀರಿಯೋ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಪೆಂಟಾ ಅವರು ವಿನ್ ಆಗಿದ್ದಾರೆ ಅಂಡ್ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ಇವರ ನಡುವೆ ರೆಸ್ಪೆಕ್ಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಸಡನ್ ಆಗಿ ಈತನ್ ಪೇಜ್ ಹಾಗೆ ರೂಸೆವ್ ಅವರು ಬಂದು ಪೆಂಟಾ ಹಾಗೆ ರೇ ಮಿಸ್ಟೀರಿಯೋ
ರೆಮಿಸ್ಟೀರಿಯೋ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರಿಬ್ರು ಬಂದು ಅಟ್ಯಾಕ್ ಮಾಡಬೇಕಾದ್ರೆ ನಮಗೆ ಡ್ರ್ಯಾಗನ್ ಲೀ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ನಮ್ಮ ರೂಸೇವ್ ಹಾಗೆ ಈತನ್ ಪೇಜ್ ಅವರು ಡ್ರ್ಯಾಗನ್ ಲೀ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿಬಿಡ್ತಾರೆ ಅಂತ ಹೇಳ್ಬೇಕು. ಅಷ್ಟೇ ಅಲ್ಲ, ನಮ್ಮ ರೆಮಿಸ್ಟೀರಿಯೋ ಅವರ ಮಾಸ್ಕ್ ಕೂಡ ನಮ್ಮ ರೂಸೇವ್ ಅವರು ಕಂಪ್ಲೀಟ್ ಆಗಿ ರಿಮೂವ್ ಮಾಡಿಬಿಡ್ತಾರೆ. ಅಂಡ್ ಆ ಒಂದು ಮೂಮೆಂಟ್ ಅಲ್ಲಿ ನಾನಂತೂ ಏನಾಯ್ತು ಗುರು, ಇಲ್ಲಿ ಕಂಪ್ಲೀಟ್ ಆಗಿ ರೆಮಿಸ್ಟೀರಿಯೋ ಅವರ ಮಾಸ್ಕ್ ನ ಕಿತ್ತಾಕ್ಬಿಟ್ರಲ್ಲ ಅಂತ ಸಿಕ್ಕಾಪಟ್ಟೆ ಶಾಕ್ ಆದೆ. ಸಡನ್ ಆಗಿ ನಮಗೆ ಚಾಡ್ ಗೇಬಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಚಾಡ್ ಗೇಬಲ್ ಅವರು ಬಂದು ರೂಸೇವ್ ಹಾಗೆ ಈತನ್ ಪೇಜ್ ಇಬ್ಬರಿಗೂ ಕೂಡ ಸೂಪ್ಲೆಕ್ಸ್ ನ ಹಾಕಿ ಅವರಿಬ್ರು ಕಥೆನೂ ಕೂಡ ಮುಗಿಸ್ತಾರೆ. ಅಂಡ್ ಈ ಕಡೆ ಆ ಒಂದು ಮಾಸ್ಕ್ ನ ತಗೊಂಡು ಮತ್ತೊಮ್ಮೆ ರೆಮಿಸ್ಟೀರಿಯೋ ಅವರ ತಲೆಗೆ ಹಾಕ್ತಾರೆ ಅಂತ ಹೇಳ್ಬೇಕು. ಈ ರೀತಿ ಅವರು ಮಾಸ್ಕ್ ಗೆ ತನ್ನಲ್ಲಿರ್ತಕ್ಕಂತಹ ರೆಸ್ಪೆಕ್ಟ್ ನ ಕೊಟ್ಟಿದ್ದಾರೆ. ಓವರ್ ಆಲ್ ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ನೋಡ್ಬೇಕು ಗೈಸ್, ಚಾಡ್ ಗೇಬಲ್ ಅವ್ರನ್ನ WWE ಅವರು ಇನ್ನು ಯಾವ ರೀತಿ ಯೂಸ್ ಮಾಡ್ಕೋತಾರೆ ಅಂತ. ಒಟ್ನಲ್ಲಿ ಅವರು ಏನು ಮಾಸ್ಕ್ ಗೆ ಅವಮಾನ ಮಾಡ್ತಾ ಇದ್ರು, ಈಗ ಆ ಒಂದು ಮಾಸ್ಕ್ ಗೆನೆ ನಮ್ಮ ಚಾಡ್ ಗೇಬಲ್ ಅವರು ರೆಸ್ಪೆಕ್ಟ್ ನ ಕೊಡ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಕಿಂಗ್ ಆಫ್ ದ ರಿಂಗ್ ನ ಫಸ್ಟ್ ರೌಂಡ್ ಫ್ಯಾಟಲ್ 4-way ಮ್ಯಾಚ್ ಸೆತ್ ರೋಲೆನ್ಸ್, ಜಿಯೋವಾನ್ ಇವಾನ್ಸ್, ರಿಕ್ಕಿ ಸ್ಟೈನ್ ಹಾಗೆ ಟಾಲಾ ಟೋಂಗಾ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಾನು ಅನ್ಕೊಂಡಿದ್ದೆ ಈಸಿ ಗುರು, ಸೆತ್ ರೋಲೆನ್ಸ್ ಅವರು ವಿನ್ ಆಗ್ತಾರೆ ಅಂಡ್ ಅವರು ಫೈನಲ್ಸ್ ಗೆ ಹೋಗ್ತಾರೆ ಅಂತ. ಬಟ್ WWE ಅವರು ಒಂದು ಬಿಗ್ ಟ್ವಿಸ್ಟ್ ನ ಈ ಒಂದು ಮ್ಯಾಚ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು. ನಾನಂತೂ ಸಿಕ್ಕಾಪಟ್ಟೆ ಶಾಕ್ ಆದೆ. ನನ್ನ ನಿದ್ದೆ ಎಲ್ಲ ಇಲ್ಲಿಂದ ಹೊರಟೋಯ್ತು ಅಂತ ಹೇಳ್ಬೇಕು. ಇದಾದ್ಮೇಲೆ ನಾನು ನಿದ್ದೆನೆ ಮಾಡಿಲ್ಲ, ಆ ರೀತಿ ಇತ್ತು ಈ ಒಂದು ಮ್ಯಾಚ್ ನ ಎಂಡಿಂಗು. ಹಾಗೆ ಅದರಲ್ಲಿ ಇದ್ದಂತಹ ಸರ್ಪ್ರೈಸ್. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚು ಚೆನ್ನಾಗಿತ್ತು. ಅಂಡ್ WWE ಅವರು ಟಲ್ಲಾ ಟೋಂಗಾ ಅವ್ರನ್ನ ಸ್ವಲ್ಪ ಡಾಮಿನೆನ್ಸ್ ವೇ ಅಲ್ಲಿ ಈ ಒಂದು ಮ್ಯಾಚ್ ಅಲ್ಲಿ ಬುಕ್ ಮಾಡ್ತಾರೆ. ಸ್ವಲ್ಪ ಹೊತ್ತು ನಮ್ಮ ರಿಕ್ಕಿ ಸ್ಟೈನ್ ಹಾಗೆ ಟಲ್ಲಾ ಟೋಂಗಾ ಅವರ ಟ್ಯಾಗ್ ಟೀಮ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ನಮ್ಮ ರಿಕ್ಕಿ ಸ್ಟೈನ್ ಹಾಗೆ ಸೆತ್ ರೋಲೆನ್ಸ್ ಅವರು ಟ್ಯಾಗ್ ಟೀಮ್ ಆಗಿ ಟಲ್ಲಾ ಟೋಂಗಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಆ ಒಂದು ಮೂಮೆಂಟ್ ಎಲ್ಲದೂ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೇಕು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಟಲ್ಲಾ ಟೋಂಗಾ ಅವರು ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಅನೌನ್ಸರ್ ಟೇಬಲ್ ನ ಮುರ್ಸೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಸೆತ್ ರಾಲಿನ್ಸ್ ಅವರು ಹಂಗೆ ಟಲ್ಲಾ ಟೋಂಗಾ ಅವರ ಮೇಲೆ ಅನೌನ್ಸರ್ ಟೇಬಲ್ ಮೇಲ್ಗಡೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ. ಅಷ್ಟಕ್ಕೆ ನಿಲ್ಲೋದಿಲ್ಲ, ಬೇರಿಕೇಡ್ ಮೇಲ್ಗಡೆಯಿಂದ ಇನ್ನ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೇಕು. ಇದಾದ್ಮೇಲೆ ರಿಂಗ್ ಮೇಲ್ಗಡೆ ರಿಕ್ಕಿ ಸ್ಟೈನ್ ಅವರು ಎದ್ದೇಳ್ತಾ ಇರ್ತಾರೆ. ಅವ್ರಿಗೂ ಕೂಡ ಹೋಗಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ ರಿಕ್ಕಿ ಸ್ಟೈನ್ ಅವ್ರನ್ನ ಪಿನ್ ಮಾಡ್ತಾರೆ. ಸಡನ್ ಆಗಿ ರೆಫ್ರಿನ ನಮ್ಮ ಆಸ್ಟಿನ್ ಥಿಯರಿ ಅವರು ಕಾಲಿಟ್ಕೊಂಡು ಎಳ್ದಾಕ್ಬಿಡ್ತಾರೆ ಅಂತ ಹೇಳ್ಬೇಕು. ಅಂಡ್ ಅದನ್ನ ನೋಡಿ ಸೆತ್ ರೋಲೆನ್ಸ್ ಅವರು ಶಾಕ್ ಆಗ್ತಾರೆ. ಅಂಡ್ ಆ ಕಡೆ ಆಸ್ಟಿನ್ ಥಿಯರಿ ಅವರು ಬಂದಾಗ ಈ ಕಡೆಯಿಂದ ಮಾಂಟೆಸ್ ಫೋರ್ಡ್ ಅವರು ಬಂದು ಆಸ್ಟಿನ್ ಥಿಯರಿ ಅವರ ಮೇಲೆ ಅಟ್ಯಾಕ್ ಮಾಡ್ಕೊಂಡು ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೇಕು. ಅಂಡ್ ಆ ಟೈಮ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಡಿಸ್ಟ್ರಾಕ್ಟ್ ಆಗಿರ್ತಾರೆ. ಅಂಡ್ ಅವರು ಈ ಕಡೆ ತಿರುಗಿದ ಕೂಡಲೇ ನಮ್ಮ ಬ್ರಾನ್ ಬ್ರೇಕರ್ ಅವರು ಎಲ್ಲಿಂದನೋ ಬಂದು ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಒಂದು ಮ್ಯಾಸಿವ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ರಿಕ್ಕಿ ಸ್ಟೈನ್ ಅವರು ಸೆತ್ ರೋಲೆನ್ಸ್ ಅವ್ರನ್ನ ಪಿನ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ನಮ್ಮ ಜಿಯೋವಾನ್ ಇವಾನ್ಸ್ ಅವರು ಬಂದು ರಿಕ್ಕಿ ಸ್ಟೈನ್ ಅವರ ಮೇಲೆನೆ ತನ್ನ ಓಜಿ ಕಟರ್ ನ ಕನೆಕ್ಟ್ ಮಾಡಿ ರಿಕ್ಕಿ ಸ್ಟೈನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ಅವರು ಸೆಮಿ ಫೈನಲ್ಸ್ ಗೆ ಈಗ ಹೋಗ್ತಾ ಇದ್ದಾರೆ. ಆ ಒಂದು ಪಿನ್ ಫಾಲ್ ನ ಸೆತ್ ರೋಲೆನ್ಸ್ ಅವರು ತಪ್ಪಿಸೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅವ್ರ ಕೈಯಲ್ಲಿ ಆಗೋದಿಲ್ಲ ಅಂತಾನೆ ಹೇಳ್ಬೇಕು. ಸೊ ಯಾರು ಕಿಂಗ್ ಆಫ್ ದ ರಿಂಗ್ ನ ಗೆದ್ದೇ ಗೆಲ್ತಾರೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವೋ ಅವರೇ ಮೊದಲ ರೌಂಡ್ ಇಂದಾನೆ ಹೊರಗಡೆ ಹೋಗಿದ್ದಾರೆ. ಸೊ ಈಗ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಯಾರು ಗೆಲ್ತಾರೆ, ನಮ್ಮ ಒಬಾಫಿಮಿ ಅವರು ಗೆಲ್ತಾರೋ ಅಥವಾ ನಮ್ಮ ಜೇವೂಸೋ ಹಾಗೆ ಎಲೆನೈಟ್ ಇವರಿಬ್ಬರಲ್ಲೇ ಯಾರಾದ್ರೂ ಒಬ್ರು ಗೆಲ್ತಾರೋ ಅಂತ ಸಿಕ್ಕಾಪಟ್ಟೆ ಡೌಟ್ ಈಗ ನಮಗೆ ಕಾಣಿಸ್ತಾ ಇದೆ. ನೋಡಬೇಕು ಗೈಸ್, WWE ಅವರು ಒಂದು ಬಿಗ್ ಟ್ವಿಸ್ಟ್ ನ ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ಇಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ಸಮ್ಮರ್ ಸ್ಲಾಮ್ ಅಲ್ಲಿ ನಾವೆಲ್ಲ ಏನ್ ಅನ್ಕೋತಾ ಇದ್ವಿ, ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ನ WWE ಅವರು ಪ್ಲಾನ್ ಮಾಡಿದೆ ಅಂತ, ಈಗ ಆ ಒಂದು ಮ್ಯಾಚ್ ನ WWE ಅವರು 100% ಪೋಸ್ಟ್ ಪೋನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಇದೆ, ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಓವರ್ ಆಲ್ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ರೋಮನ್ ರೈನ್ಸ್ ಅವ್ರು ಇದ್ರೆ ಮಾತ್ರ ಚೆನ್ನಾಗಿರುತ್ತೆ ಅಂತ ಹೇಳ್ತೀಯಾ ಅಂತ ಸ್ವಲ್ಪ ಜನ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು. ರೋಮನ್ ರೈನ್ಸ್ ಅವ್ರು ಇಲ್ಲ ಅಂದ್ರೂ ಕೂಡ ಇವತ್ತಿನ ಮಂಡೇ ನೈಟ್ ರಾ ಲಾಟ್ಸ್ ಆಫ್ ಬೆಟರ್ ಆಗಿತ್ತು ಸ್ಮ್ಯಾಕ್ ಡೌನ್ ಗಿಂತ. ಅಂಡ್ ಈ ಒಂದು ಮಂಡೇ ನೈಟ್ ರಾಗೆ ನಾನು 4.75 ಸ್ಟಾರ್ ರೇಟಿಂಗ್ ನ ಕೊಡ್ತಾ ಇದ್ದೀನಿ. ನನಗಂತೂ ಶೋ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಅನ್ನಿಸ್ತು ಇವತ್ತಿನ ಶೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.